ಅಕ್ಕ, ಶುಭ ಭಾವನೆಗಳು ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಒಳ್ಳೆಯ ಭಾವನೆಗಳು ಅನಾನುಕೂಲಕರ ಸಂದರ್ಭಗಳನ್ನು ಮೃದುಗೊಳಿಸುವ, ಉದ್ವೇಗವನ್ನು ಕಡಿಮೆ ಮಾಡುವ ಮತ್ತು ಸ್ಪಷ್ಟತೆಯನ್ನು ತರುವ ಬಲಿಷ್ಠ ಶಕ್ತಿಯನ್ನು ಒಯ್ಯುತ್ತವೆ, ಹೀಗಾಗಿ ಅನೇಕ ಸಮಸ್ಯೆಗಳ ಮೂಲ ಕಾರಣವನ್ನು ಪರಿವರ್ತಿಸುತ್ತವೆ. ಅಕ್ಕ, ಸಮಸ್ಯೆಗಳ ಮೂಲ ಕಾರಣ ಎಂದರೇನು? ಸಮಸ್ಯೆಗಳ ಮೂಲ ಕಾರಣವು ಆಳವಾದ ಭಾವನಾತ್ಮಕ ಅಥವಾ ಕರ್ಮ ಸಂಬಂಧಿತ ಕಾರಣಗಳನ್ನು, ಅಹಂ, ದ್ವೇಷ, ಅಸೂಯೆ ಅಥವಾ ತಪ್ಪು ಆಲೋಚನೆಗಳನ್ನು ಸೂಚಿಸುತ್ತದೆ. ಅಕ್ಕ, ಇತರ ಬಗ್ಗೆ ಶುದ್ಧ ಭಾವನೆಗಳನ್ನು ಹೊಂದಿರುವುದು ಸಂಬಂಧಗಳಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಶುದ್ಧ ಭಾವನೆಗಳು ತೀರ್ಪು ಮತ್ತು ಟೀಕೆಗಳನ್ನು ತೆಗೆದುಹಾಕುತ್ತವೆ. ಇದು ಸಂಬಂಧಗಳಲ್ಲಿ ಸಾಮರಸ್ಯ, ತಿಳುವಳಿಕೆ ಮತ್ತು ಗುಣಪಡಿಸುವಿಕೆಯನ್ನು ಸೃಷ್ಟಿಸುತ್ತದೆ. ಅಕ್ಕ, ಒಳ್ಳೆಯ ಭಾವನೆಗಳು ಬೇರೊಬ್ಬರ ನಡವಳಿಕೆಯನ್ನು ಬದಲಾಯಿಸಬಹುದೇ? ಹಾಗಿದ್ದಲ್ಲಿ ಹೇಗೆ? ಹೌದು, ನೀವು ಸತತವಾಗಿ ಶುಭಾಶಯಗಳನ್ನು ಹಾರೈಸಿದಾಗ ನಿಮ್ಮ ಕಂಪನವು ಇತರ ವ್ಯಕ್ತಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ, ಆಗಾಗ್ಗೆ ಅವರ ವರ್ತನೆ ಅಥವಾ ಪ್ರತಿಕ್ರಿಯೆಯಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ಅಕ್ಕ, ಶುಭ ಭಾವನೆಗಳ ಆಧ್ಯಾತ್ಮಿಕ ಅಡಿಪಾಯ ಏನು? ಇದು ಆತ್ಮಪ್ರಜ್ಞೆಯನ್ನು ಆಧರಿಸಿದೆ. ಇನ್ನೊಬ್ಬ ವ್ಯಕ್ತಿಯನ್ನು ಆತ್ಮ ಎಂದು ಗುರುತಿಸುವುದು ಮತ್ತು ಅವರ ನಡವಳಿಕೆಯನ್ನು ಲೆಕ್ಕಿಸದೆ ಪ್ರೀತಿ, ಶಾಂತಿ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದು. ಅಕ್ಕ, ಘರ್ಷಣೆಗಳ ಸಮಯದಲ್ಲಿಯೂ ಸಹ ಒಳ್ಳೆಯ ಭಾವನೆಗಳನ್ನು ಕಾಪಾಡಿಕೊಳ್ಳುವುದು ಏಕೆ ಮುಖ್ಯ? ಕೆಟ್ಟತನಕ್ಕೆ ಪ್ರತಿಕ್ರಿಯೆ ನೀಡುವುದು ಸಂಘರ್ಷವನ್ನು ಹೆಚ್ಚಿಸುತ್ತದೆ. ಆದರೆ ಒಳ್ಳೆಯ ಭಾವನೆಗಳು ತಂಪಾದ ನೀರಿನಂತೆ ಕಾರ್ಯನಿರ್ವಹಿಸುತ್ತವೆ, ಪರಿಸ್ಥಿತಿಯನ್ನು ಶಾಂತಗೊಳಿಸುತ್ತವೆ ಮತ್ತು ಪರಿಹಾರಕ್ಕೆ ದಾರಿ ತೆರೆಯುತ್ತವೆ. ಅಕ್ಕ, ಒಬ್ಬ ವ್ಯಕ್ತಿಯು ಉತ್ತಮ ಭಾವನೆಗಳನ್ನು ಮೂಡಿಸದಂತೆ ಮಾಡುವುದಕ್ಕೆ ಯಾವ ವಿಚಾರಗಳು ಅಥವಾ ಸ್ಥಿತಿಗಳು ತಡೆಯಬಹುದು? ಅಹಂ, ನೋವು, ತೀರ್ಪು ಮತ್ತು ದೇಹಪ್ರಜ್ಞೆ ಶುದ್ಧ ಭಾವನೆಗಳನ್ನು ನಿರ್ಬಂಧಿಸಬಹುದು ಮತ್ತು ಕೆಟ್ಟ ಶಕ್ತಿಯನ್ನು ಸೃಷ್ಟಿಸಬಹುದು. ಅಕ್ಕ, ಒಬ್ಬರು ಒಳ್ಳೆಯ ಭಾವನೆಗಳ ಶಕ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು? ಧ್ಯಾನ, ಆತ್ಮಪ್ರಜ್ಞೆ, ಶಿವ ತಂದೆ ಸ್ಮರಣೆ ಮತ್ತು ನಿಯಮಿತವಾಗಿ ಕ್ಷಮೆ ಮತ್ತು ಸಹಾನುಭೂತಿಯನ್ನು ಅಭ್ಯಾಸ ಮಾಡುವ ಮೂಲಕ. ಅಕ್ಕ, ಜೀವನದಲ್ಲಿ ಶುಭ ಭಾವವನ್ನು ಕಾಪಾಡಿಕೊಳ್ಳುವುದರ ಅಂತಿಮ ಪರಿಣಾಮವೇನು? ಇದು ಶಾಂತಿಯನ್ನು ತರುತ್ತದೆ, ಸಂಬಂಧಗಳನ್ನು ಸುಧಾರಿಸುತ್ತದೆ, ಅಡೆತಡೆಗಳನ್ನು ಕರಗಿಸುತ್ತದೆ ಮತ್ತು ಸ್ವಯಂ ಮತ್ತು ಇತರರ ಸುತ್ತಲೂ ಶ್ರೇಷ್ಠ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಧನ್ಯವಾದ ಶಿವ ತಂದೆ, ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದ್ದಕ್ಕಾಗಿ. ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು.